ಮಾರತಳ್ಳಿ ಹತ್ರ ಒಂದು ಹಾವು ಬಂದಿದೆ ಅಂತ ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀನಿ ಏನೋ ಅಂತ ನೋಡ್ಲಿಕ್ಕೆ. ಸೊ ನೋಡೋಣ. ಸಾಲ ಕೊಡಿ, ನಾನು ಫೋನ್ ಕೊಡಿ ನಂದು. ಈಗ ಹಾವು ಯಾವ್ದು ಅಂತ ಕನ್ನಡಿ ನೋಡೋಣ. ಇಲ್ಲಿ ಯಾವ ಸರ್ ಅದು? ಪೈಥಾನ್ ಆಪರೇಷನ್. ಹಾಯ್ ಡಾರ್ಲಿಂಗ್ಸ್, ನೋಡ್ತಿದ್ರಲ್ಲ ಇಲ್ಲಿ ದೊಡ್ಡ ಒಂದು ಪೈಥಾನು, ಸುಮಾರು ಒಂದು 8-9 ಅಡಿ ಇರ್ಬೋದೇನೋ. ಅದೇ ಎಲ್ಲ ತುಂಬ ಆಪರೇಷನ್ ಪೈಥಾನ್ ಕಷ್ಟಪಡ್ತಾ ಇದ್ದೀವಿ. ಹಾಯ್ ಚದಾನ್. ಹಾಯ್ ಹಾಯ್ ಹಾಯ್. ನಮಸ್ಕಾರ. ಸುಮಾರು ಒಂದು 2-3 ಗಂಟೆಯಿಂದ ರೆಸ್ಕ್ಯೂ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ವಿ. ಸೊ ಈ ಕಡೆ ಎಲ್ಲ ಆಗಿದ್ವಿ. ಸೊ ಇಷ್ಟೆಲ್ಲ ಆಗಿದ್ರು ಕಾಣಿಸ್ತಿಲ್ಲ. ಸೊ ಆ ಕಡೆ ಈ ಕಡೆ ಅಂತ ಪೈಪ್ನ ಒಂದು ಈ ಕಡೆ ಹಾಕಿದಾಗ ಸುಮಾರು ಒಂದು 10 ಅಡಿ ಪೈಪ್ ಒಳಗಡೆ ಹೋಯ್ತು. ಮೋಸ್ಟ್ಲಿ ಇಲ್ಲೇ ಇರ್ಬೋದು ಅಂತ ಪ್ಲಾನ್ ಮಾಡಿ ಸೆಂಟ್ರಲ್ ಒಂದು ಹೋಲ್ ಮಾಡಿದಾಗ ಸೊ ಗಡರಿಗೆ ಸಿಕ್ತು. ದೀಪ ನೋಡಿ ಕಾಣಿಸ್ತಿರ್ಬೋದು, ಸುಮಾರು ಒಂದು 8-9 ಫೀಟ್ ಇರ್ಬೋದು. ರಸಲ್ ವೈಪರ್ ಅನ್ಕೊಂಡು ಬಂದಿದ್ದು, ಇದು ಪೈಥಾನ್. ಫಸ್ಟ್ ನಾವು ರಸಲ್ ವೈಪರ್ ಇಲ್ಲೆಲ್ಲಿ ಬರುತ್ತೆ ಮಾರತಳ್ಳಿಲಿ ರಸಲ್ ವೈಪರ್ ಅನ್ಕೊಂಡ್ವಿ. ನೋಡಿದ್ರೆ ದೊಡ್ಡದಾದಂತ ಒಂದು ಪೈಥಾನ್ 9 ಅಡಿ ಇರುವಂತಹ ಉದ್ದ ಇರುವಂತಹ ಒಂದು ಪೈಥಾನ್ನ ರೆಸ್ಕ್ಯೂ ಮಾಡ್ತಿದ್ವಿ. ಎಲ್ಲ ನಾವು ಫ್ರೆಂಡ್ಸ್ ರೆಸ್ಕ್ಯೂರ್ಸ್ ಎಲ್ಲ ಸೇರ್ಕೊಂಡು ಆಪರೇಷನ್ ಪೈಥಾನ್ ಅನಕೊಂಡ ಬಂದು ಚೇತನ ಇಟ್ಕೊಳ್ಳೋದು ಹೇಳಿದ್ದಾರೆ. ಕೈ ಹಾಕಿದ್ರೆ ಹಿಂದೆ ಹೋಗು, ಹಿಂದೆ ಹೋಗ, ಹಂಗೆ ಕೈ ಎತ್ತು ಚೇತನ್. ನೀನು ಹಂಗೆ ಹೇಳಿದ್ರೆ ಬರಲ್ಲ, ಇವಾಗ ಬರ್ತಾನೆ ಇರು. ಇಷ್ಟ ಮಾಡಿದೀವಿ ಅಂತ ಇನ್ನೊಂದು ಸ್ವಲ್ಪ ಹೊಡಿತೀನಿ ಬಾಬಾ ರಾಜ. ಬಂದ್ಬಿಟ್ಟು ಒಂದು ಆಕ್ಚುಲ್ ಆಗಿ ಹೇಳ್ಬೇಕಾದ್ರೆ ಕಾಲ್ ಭಾಗನೂ ಇಲ್ಲ. ನೋಡಿದ್ರಲ್ಲ ಇಲ್ಲಿ ತುಂಬಾ ಕಷ್ಟಪಡ್ತೀವಿ, ಆಗ್ತಿಲ್ಲ. ಹೊರಗಡೆ ಹೋಗಿ ನಾನು ಪೂರ್ತಿ ಎಲ್ಲರಿಗೂ ನಮ್ಮ ಬೆಂಗಳೂರು ರೆಸ್ಕ್ಯೂರ್ಸ್ ಅಲ್ಲಿ ಪೈಥಾನ್ ನೋಡೋದೇ ಒಂದು ದೊಡ್ಡ ಡ್ರೀಮ್ ಆಗಿರುತ್ತೆ. ಅಂಥದ್ರಲ್ಲಿ ನಮ್ಮ ಏರಿಯಾದಲ್ಲೇ ನಾವೇ ಒಂದು ರೆಸ್ಕ್ಯೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರಿಗೂ ಒಂಥರ ಖುಷಿ. ನಮ್ಗೆಲ್ಲರಿಗೂ ಏನು ಚೆನ್ನಾಗಿ ಖುಷಿನಾ? ಸೊ ನಮ್ಮ ಅಣ್ಣ ಇದ್ದಾನೆ, ಚೇತನ್ ಇದ್ದಾರೆ, ಇನ್ನೊಬ್ಬರು ರೆಸ್ಕ್ಯೂರ್ಸ್ ಇದ್ದಾರೆ. ಸೊ ಎಲ್ಲ ಸೇರಿಕೊಂಡು ರೆಸ್ಕ್ಯೂ ಮಾಡ್ತಾ ಇದ್ದೀವಿ ಸುಮಾರು ಒಂದು 2-3 ಗಂಟೆಯಿಂದ. ಸೊ ಬೆಳಕಿತ್ತು, ಒಂದು 5 ಗಂಟೆ ಆಗಿತ್ತು, ಸುಮಾರು ಕತ್ಲಾಗ್ಬಿಟ್ಟಿದೆ. ಸ್ವಲ್ಪ ಈ ಕಡೆ ಹೊಂಟಪ್ಪ. ಡ್ರೀಮೇ ಅನ್ಕೊಳ್ಳಿ ರೆಸ್ಕ್ಯೂರ್ಸ್ಗೆ. 100% ಅದು ಸಿಟಿ ಒಳಗಡೆ ಮೇನ್. ಅದು ನಮ್ಮ ಬೇರೆ ಎಲ್ಲಾದ್ರೂ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ದು ಅಂದ್ರೆ ಅದು ನಾರ್ಮಲ್ ಆಗುತ್ತೆ. ಬಟ್ ಏನಂದ್ರೆ ಇವಾಗ ನಮ್ಗೆ ಸಿಟಿ ಒಳಗಡೆ ಬಂದ್ಬಿಟ್ಟು ಈ ತರ ಒಂದು ಸಿಚುವೇಶನ್ ನಾವು ಫೇಸ್ ಮಾಡೋದಕ್ಕೆ ರೆಸ್ಕ್ಯೂರ್ಸ್ಗೆ ತುಂಬಾ ಒಂಥರ ಅಪರೂಪದ ಒಂದು ವಿಷಯ. ಖುಷಿ ವಿಚಾರ, ಖುಷಿನಾ ಅತ್ಯಂತ ಖುಷಿ. ಸೊ ಏನಂತಂದ್ರೆ ಕೆಲವೊಂದು ಹಾವುಗಳನ್ನ ನಾವು ಈಗ ಸಾಮಾನ್ಯವಾಗಿ ಗ್ರೀನ್ ವೈನ್ ಸ್ನೇಕ್ ಕಾಣಿಸಲ್ಲ.
ತುಂಬಾ ರೇರ್ ಆಗ್ಬಿಟ್ಟಿದೆ. ಸೊ ಆ ಹಾವು ಕಾಣಿಸ್ತಾನೆ ಒಂಥರ ಖುಷಿ ಆಗುತ್ತೆ. ಗ್ರೀನ್ ವೈನ್ ಸ್ನೇಕ್ ಆಗಿರ್ಬೋದು, ಬ್ರೌನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಆಗಿರ್ಬೋದು, ಅದೇ ಬೆಂಗಳೂರಲ್ಲಿ ಸಿಟಿಲಿ ಕಾಣಿಸೋದು ತುಂಬಾ ರೇರೆಸ್ಟ್. ಯಾಕಂದ್ರೆ ಗಿಡ ಮರಗಳು ಯಾವೂ ಇಲ್ಲ, ಎಲ್ಲ ನಾಶ ಆಗಿ ಆ ಹಾವುಗಳೇ ಕಾಣಿಸ್ತಿಲ್ಲ. ಅಂಥದ್ರಲ್ಲಿ ನಮ್ಮ ಸಿಟಿ ಸೆಂಟ್ರಲ್ಲಿ, ಸೊ ಮಾರತಳ್ಳಿ ನಕ್ಕುಂದಿ ಹತ್ರ ಇಷ್ಟು ದೊಡ್ಡದಾದಂತಹ ಒಂದು ಪೈಥಾನ್ ರೆಸ್ಕ್ಯೂ ಮಾಡೋದಂದ್ರೆ ಒಂಥರ ತಮಾಷೆನೇ ಅಲ್ಲ. ನಡೀರಿ ಹಿಂಗೆ ತಗೊಂಡ್ಬರ್ತೀವಿ, ನಡೀರಿ ಹಿಂಗೆ. ಸಾಕಾಗಲ್ಲ, ಇನ್ನೂ ದೊಡ್ಡದಿದ್ರೆ ಕೊಡಿ. ಇದೆಲ್ಲಾಗುತ್ತಲ್ಲ, ಕ್ಲಾತ್ ಬಗ್ಗೆ ಇದೆಲ್ಲಾಗುತ್ತೆ ಡರ್ಲಿಂಗ್, ಆಗುತ್ತಲ್ಲ. ಇಲ್ಲಡ ಎತ್ತು ಮೇಲೆ ಮೇಲೆ ಎತ್ತು. ಏನು ಹೇಳೋದು ಇಷ್ಟಪಡಿದೆ ಅಪ್ಪನಿ? ಸೊ ಎಲ್ಲ ರೆಸ್ಕ್ಯೂರ್ಸ್ಗೂ ಒಂದು ಡ್ರೀಮ್ ಇರುತ್ತೆ, ರೆಸ್ಕ್ಯೂ ಮಾಡಬೇಕು ಹಾವನ್ನ ಅಂತ. ಅಂಥದ್ರಲ್ಲಿ ನಮ್ಮ ಏರಿಯಾ ಮಾರತಳ್ಳಿಲಿ ಒಂದು ದೊಡ್ಡದಾದಂಥ ಒಂದು ರಾಕ್ ಪೈಥಾನ್ನ ರೆಸ್ಕ್ಯೂ ಮಾಡಿದ್ದೀವಿ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಮಗೆ ಇನ್ಫಾರ್ಮೇಷನ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಿರ್ತೀನಿ, ಸೇವ್ ಅನಿಮಲ್ಸ್ ಸೇವ್ ಎನ್ವೈರನ್ಮೆಂಟ್ ಅಂತ. ಹಾವುಗಳನ್ನು ಉಳಿಸಿ, ಪ್ರಾಣಿಗಳನ್ನು ಬೆಳೆಸಿ. ಅದಕ್ಕೆ ಅಲ್ಲ ಏನು ಅಣ್ಣ ಒಳಗಡೆ ಮಲ್ಕೊಂಡಿದ್ದಾನೆ, ಹೊರಗಡೆ ಮುದ್ದೆ ಆಗ್ತದೆ. ನೀವು ಒಂದು ಚಪ್ಪಾಳೆ ನಮ್ಗೆ ಖುಷಿ ಆಗುತ್ತಪ್ಪ. ನೋಡಿದ್ರಲ್ಲ ಈ ಹಾವನ್ನ ಎಷ್ಟೆಲ್ಲ ಕಷ್ಟಪಟ್ಟು ರೆಸ್ಕ್ಯೂ ಮಾಡಿದ್ವಿ ಅಂತ. ಸೊ ಈ ಹಾವನ್ನ ಆನೇಕಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂಥ ಮುತ್ಯಾಲಮಡ್ಗು ಫಾರೆಸ್ಟ್ ಹತ್ರ ರಿಲೀಸ್ ಮಾಡೋಂತ ತೊಗೊಂಡು ಹೋಗ್ತಿದ್ವಿ. ಸೊ ನಮ್ಮ ತಂದೆ, ನನ್ನ ಮಗ, ನಮ್ಮಮ್ಮ ಹೋಗಿದ್ದಾರೆ. ಮಮ್ಮಿ ಹಾಯ್. ನನ್ನ ಹೆಂಡತಿ ಸಹ, ಯಾರು ಸಹ ನೋಡಲಿಲ್ಲ. ತೇಜು ವಿಡಿಯೋ ನೋಡಿದ್ಯಾ? ಏನು ಅನ್ನಿಸ್ತು ಅವನ ನೋಡಿ? ಸಖತ್ ದೊಡ್ಡದಾಗಿದೆ. ಫಸ್ಟ್ ಟೈಮ್ ಅದು ಸಿಟಿ ಮಧ್ಯೆ ಸಿಕ್ಕಿರೋದು ಹಾವು. ನೋಡಿ ಎಲ್ಲರೂ ಹೇಗಿರುತ್ತೆ. ಸೊ ನೋಡಿ ಇಲ್ಲಿದೆ ಹಾವು. 8.5 kg ಇದೆ. ಉದ್ದ ಬಂದು ಸೇಮ್ ವೆಯ್ಟ್ ಎಷ್ಟಿದೆಯೋ ಹೈಟು ಅಷ್ಟೇ ಇದೆ. 8.5 ಅಡಿ ಉದ್ದ ಇದೆ, 8.5 kg ಹೈಟ್ ವೆಯ್ಟ್ ಇದೆ. ಈ ಹಾವನ್ನ ಇಲ್ಲಿ ಆನೇಕಲ್ ಹತ್ರ ಮುತ್ಯಾಲಮಡ್ಗು ಅಂತ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಜಾಗ, ಫಾರೆಸ್ಟ್ ಏರಿಯಾ. ಇದನ್ನು ರೆಸ್ಕ್ಯೂ ಮಾಡಿದ್ದು ಬಂದ್ಬಿಟ್ಟು ಮಾರತಳ್ಳಿ ಸರೌಂಡಿಂಗಲ್ಲಿ ತುಳಸಿ ಥಿಯೇಟ್ರ್ ಹಿಂದ್ಗಡೆ, ಅಲ್ಲೇ ಎಲ್ಲಾದರೂ ಬಿಡೋಣ ಅಂತಂದರೆ ಅದು ಅಲ್ಲಿರುವಂತಹ ಹಾವಲ್ಲ ಅದು. ಸೊ ಅಲ್ಲಿನ ಸ್ಥಳೀಯಂತರು ಜನಗಳು ಏನು ಹೇಳ್ತಿದ್ದಾರೆ ಅಂತಂದರೆ ಅಲ್ಲಿ ಟೈಲ್ಸ್ ಏನೋ ತೊಗೊಂಬಂದಿದ್ದಾರೆ, ಸೊ ಅದರಿಂದ ಬಂದಿರ್ಬೋದು ಅಂತ. ಅಲ್ಲಿ ಸುತ್ತಮುತ್ತಲು 10 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ನಿಮ್ಗೆ ಯಾವುದೇ ರೀತಿ ಕಾಡು, ತೋಪು, ಕೆರೆ ಸಹ ಇಲ್ಲ. ಸೊ ಬಂದಿರೋದೇ ನನಗೆ ಅನ್ನಿಸ್ದಂಗೆ ಅವರು ಆಪೋಸಿಟ್ ಬಿಲ್ಡಿಂಗ್ ಏನೋ ಟೈಲ್ಸ್ ಎಲ್ಲ ತೊಗೊಂಬಂದ್ರಂತೆ. ಸೊ ಅದರಿಂದ ಬಂದಿರ್ಬೋದು. ಗಾಡೀಲಿ ರಾತ್ರಿ ನಿಲ್ಲಿಸಿದಾಗ ಅದರಿಂದ ಇಳಿದು ಪಾಸ್ ಆಗ್ತಿದ್ದು ಅದನ್ನು ನೋಡಿ ನನಗೆ ಕಾಲ್ ಮಾಡಿದ್ದಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲೆಲ್ಲಾದರೂ ಬಿಟ್ಟರೆ ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಎಲ್ಲ ಜಾಸ್ತಿ ನಡೀತಿದೆ. ಸೊ ಹಂಗಾಗಿ ಅಲ್ಲಿ ಬಿಟ್ಟರೆ ಮತ್ತೆ ಎಲ್ಲೋ ಹೋಗೋದು, ಯಾರೋ ಹೊಡೆದಾಕ್ಬಿಡೋದು, ಯಾಕೆ ಬೇಡ ಅಂಥೇಳಿ. ಸೊ ಅದಕ್ಕೆ ಆದಂಥ ಒಂದು ಬದುಕುವಂತಹ ಜಾಗ, ಒಂದು ಒಳ್ಳೆಯ ಜಾಗ ಈ ಫಾರೆಸ್ಟು. ಈ ಫಾರೆಸ್ಟ್ ಬಿಟ್ಟರೆ ಎಲ್ಲಿ ಬೇಕೋ ಬದುಕೊಳ್ಳುತ್ತದು. ಸೊ ಹಂಗಾಗಿ ತೊಗೊಂಡೋಗ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ರಿಲೀಸ್ ಮಾಡ್ತೀವಿ, ಎಲ್ಲಿ ರಿಲೀಸ್ ಮಾಡ್ತೀವಿ ಅಂತ. ಕಾಡು ಒಳಗೆ ಹೋಗ್ತಾ ಇದ್ದೀವಿ. ಫುಲ್ ಡೀಪ್ ಫಾರೆಸ್ಟ್ ಒಳಗಡೆ ತೊಗೊಂಡೋಗಿ ಬಿಡೋಣ ಅಂತ. ಸರ್ ನೀನೊಂದು ಕಡೆ ವೆಯ್ಟ, ಇನ್ನೊಂದು ಕಡೆ ವೆಯ್ಟ್, ನೀನಷ್ಟು ಉದ್ದ, ನೀನಷ್ಟು ಉದ್ದ. ಬಾಬಾ ಆಯ್ವಾ ಹಿಂಗ ಮಮ್ಮಿ, ಲಾಸ್ಟ್ ಟೈಮ್ ಇಲ್ಲೇನೆ ದೊಡ್ಡ 2 ಹಾವನ್ನ ರಿಲೀಸ್ ಮಾಡಿದ್ದೆ. ಸೊ ಇವತ್ತು ಅದೇ ಜಾಗದಲ್ಲೇ ನಮ್ಮ ಕರ್ನಾಟಕ ಫಾರೆಸ್ಟಲ್ಲಿ ದೊಡ್ಡದಾದಂಥ ಒಂದು ಹಾವನ್ನ ರಿಲೀಸ್ ಮಾಡ್ತಾಯಿದ್ದೀನಿ. ನೀವು ನೋಡಿಲ್ಲ ತಾನೆ ಹಾವು ಹೆಂಗಿದೆ ಅಂತ? ಅಪ್ಪಾಜಿ ನೀವು ನಾನು ನೋಡೇ ಇಲ್ಲ. ಫೋಟೋಲ್ಲಿ ನೋಡಿರೋದು ಅಷ್ಟೇ ತಾನೆ?
ರಿಯಲಾಗಿ ತೋರಿಸ್ತೀನಿ ಮಾಡ್ರೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಹಾಯ್ ಮಗನೇ. ಆಯ್ತಾ ಜೋ? ಆಯ್ತು ಚಂದು. ತುಂಬ ದೊಡ್ಡದಾದಂಥ ಅದು ನಮ್ಮ ಸಿಟಿಲಿ ರೆಸ್ಕ್ಯೂ ಮಾಡಿದಂತಹ ಒಂದು ಹಾವನ್ನ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತೀರಾ. ನಮ್ಮ ಮಾರತಳ್ಳಿ ಸಿಟಿ ಸೆಂಟ್ರಲ್ಲಿ ಇಂಥ ಹಾವು ಸಿಗೋದೇ ಒಂದು ದೊಡ್ಡ ಅಪರೂಪ. ಅಂಥದ್ರಲ್ಲಿ ನಮಗೆ ಸಿಕ್ಕಿದೆ ಅನ್ನೋದು ನಮ್ಮ ಅದೃಷ್ಟ ಅಂದ್ಕೋಬೋದು. ತುಂಬ ಜನ ಹೆಬ್ಬಾವನ್ನ ನೋಡಬೇಕು, ಕಾಳಿಂಗ್ ಸರ್ಪ ನೋಡಬೇಕು ಅಂತ ರೆಸ್ಕ್ಯೂವರ್ಸ್ಗೆ ಡ್ರೀಮ್ ಇರ್ತದೆ. ಅಂಥದ್ರಲ್ಲಿ ಒಂದು 8.5 ಅಡಿ ಉದ್ದ ಇರುವಂತಹ ಒಂದು ಹೆಬ್ಬಾವು ನನಗೆ ಸಿಕ್ಕಿದೆ. ಅದೊಂಥರ ನನಗೆ ತುಂಬಾ ಖುಷಿ. ನನ್ನ ಜೊತೆಗೆ ನನ್ನ ಫ್ರೆಂಡು ಚೇತನ್ ಅಂತ, ಮತ್ತು ನಮ್ಮ ಅಣ್ಣ ದೀಪು ಮತ್ತು ಹರೀಶ್ ಅವರು ಎಲ್ಲರನ್ನೂ ಸಹಾಯ ಮಾಡಿ ಅದನ್ನು ರೆಸ್ಕ್ಯೂ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನೂ ಅಲ್ಲಿ ಸ್ಥಳೀಯರೆಲ್ಲ ಸ್ವಲ್ಪ ತುಂಬ ಕಷ್ಟಪಟ್ಟು ಅದನ್ನು ಹಳ್ಳ ಹೊಡೆಯೋದಕ್ಕಾಗಿರ್ಬೋದು ಪ್ರತಿಯೊಂದು ಸಹಾಯ ಮಾಡಿದ್ರು. ಅವ್ರಿಗೆಲ್ಲರಿಗೂ ನನ್ನ ತುಂಬಿದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಡೀರಿ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೀವಿ ರಿಲೀಸ್ ಮಾಡಲಿಕ್ಕೆ. ಇಲ್ಲಿ ಹಾವು ರಿಲೀಸ್ ಮಾಡೋಣ ಅಂತ ಬಂದ್ವಿ. ನಮ್ಮ ತಂದೆಯವರು ಫ್ಲಾಗ್ ತೊಗೊಂಬಂದಿದ್ರು. ಫ್ಲಾಗ್ನ ಕಟ್ತಿದ್ದಾರೆ ಕಾರ್ಡ್ ಸೆಂಟ್ರಲ್ಲಿ. ಮಗನೇ ಜೈ ಕರ್ನಾಟಕ. ಏನಕ್ಕಮ್ಮ ಬಂದಿರೋದು ನಾವು? ಮಮ್ಮಿ ಫಾರ್ ದ ಫಸ್ಟ್ ಟೈಮು ಅವಾಗೆಲ್ಲ ಬೈತಿದ್ರಿ ಹಾವನ್ನ ನಾನು ಹಿಡಿತೀನಿ ಮಾಡ್ತೀನಿ ಅಂತಂದಾಗ. ಸೊ ಇವಾಗ ಅದೇ ರೀತಿ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಪ್ರತಿಯೊಂದು ಹಾವುಗಳನ್ನ ರಾತ್ರಿ 12 ಗಂಟೆ ಎಲ್ಲ 1 ಗಂಟೆ ಎಷ್ಟೊತ್ತಲ್ಲಿ ಹೋದ್ರೂ ನನಗೆ ಸಹಾಯ ಮಾಡ್ತೀರಾ. ಓಟ್ ಬಾ ಹುಷಾರು ಅಂತ ಹೇಳ್ತೀರಾ. ಅದ್ರ ಬಗ್ಗೆ ನಿಮ್ಮೊಂದು ಮಾತು. ನಾನೆಲ್ಲ ಇಂಥ ಕೆಲಸ ಮಾಡ್ತೀನಿ. ಚಿಕ್ಕ ಮಗು ಆಗಿದೆ, ಇವಾಗ ಟ್ರೈನಿಂಗ್ ತಗೊಂಡಿದ್ದೀಯಾ, ಯಾವ ಥರ ಸೇಫಾಗಿ ಹಿಡ್ಕೋಬೇಕು, ಯಾವ ಥರ ಅದನ್ನು ಸೇಫ್ ಮಾಡಿ ಬಿಡಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಅದರಿಂದ ಇವಾಗ ಖುಷಿಪಟ್ಟು ಹಿಂದೆ ಬಂದು ಹೆಲ್ಪ್ ಮಾಡ್ತೀವಿ. ತೇಜು, ನಿನಗೆ ಸ್ಟಾರ್ಟಿಂಗಲ್ಲಿ ಹಾವೆಲ್ಲ ಹಿಡಿಬೇಡ್ರಿ ಅಂತ ಬೈತಿದ್ದೆ. ಅಯ್ಯೋ ನಿಮ್ಮ ಜೊತೆ ಮದುವೆ ಮಾಡಿಕೊಂಡು ಹಾವುಗಳೆಲ್ಲ ಹಿಡಿತೀರಪ್ಪ ನೀವು ಅಂತ. ಈಗ ಇವಾಗ ಖುಷಿ ಆಗುತ್ತೆ. ಎಷ್ಟೊಂದು ಹಾವು ಹಿಡ್ದಿದ್ದೀರಾ, ಎಂತೆಂಥ ಹಾವು ಹಿಡ್ದಿದ್ದೀರಾ ಅಂತ ಖುಷಿ ಆಗುತ್ತೆ. ಭಯ ಏನಿಲ್ಲ ಇವಾಗೇನು ಭಯ ಆಗಲ್ಲ, ಗೊತ್ತಲ್ಲ. ಭಯನಾ? ಅವ್ನು ನೋಡಿ ಎಲ್ಲೋಗಿದ್ದಾನ ಅವನು. ಜಾರ್ಕೊಂಬರ್ತಾನ ಅಪ್ಪಾಜಿ, ಒಬ್ಬನೇ ಹೋಗಿರ ಅಪ್ಪಾಜಿ. ಸೊ ನೀವು ಹೇಳ್ರಿ, ಸೊ ಫಸ್ಟೆಲ್ಲ ಬೈತಾ ಇದ್ರಿ, ಹೊಡಿತಾ ಇದ್ರಿ, ಅವೆಲ್ಲ ಹಿಡಿಬೇಡ ಮಾಡಬೇಡ ಅಂತ. ಅವಾಗೂ ಇವಾಗ ಲೆಕ್ಕ ಹಾಕಿದ್ರೆ ಒಂದೇನ. ಅವಾಗ ಅಂದರೆ ನಮಗೆ ಅವ್ ನೋಡಿದ್ರೆ ಭಯ ಆಗೋದು. ನೀನು ಚಿಕ್ಕ ಮಗ, ಅವಾಗ ಏನೋ ಇದ್ದಿತ್ತು, ಇವಾಗ ಟ್ರೈನಿಂಗ್ ಎಲ್ಲ ತಗೊಂಡಿದ್ಯಾ. ಆಗ ಇವಾಗ ನೋಡಿದ್ರೆ ಖುಷಿ ಆಗುತ್ತೆ. ಒಂದು ಸೇವಾ ನಿಮನ್ ಅಂತ ಪ್ರಾಣಿಗಳನ್ನೆಲ್ಲ ಉಳಿಸಿ ಪ್ರಾಣಿ ರಕ್ಷಿಸಿ ಅಂತೆಲ್ಲ ಮಾಡ್ತೀಯಾ. ಇವಾಗ ನಮಗೆ ಖುಷಿ ಆಗುತ್ತೆ, ಅದರ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ಯಾ. ಇವಾಗ ನಮಗೆ ಹ್ಯಾಪಿ. ಭಗವಂತ ನಿಂಗೆ ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಇನ್ನೂ ದೊಡ್ಡದಾಗಿ ಮುಂದೆ ಬಾ. ಸೊ ನೋಡ್ರಲ್ಲ ನಮ್ಮ ಫ್ಯಾಮಿಲಿಯವರ ಮಾತು. ಚಂದು, ಇಲ್ಲಿ ಆನೇಕಲ್ ಹತ್ರ ಫಾರೆಸ್ಟ್ ಅಂತ ಕೇಳಿದ ತಕ್ಷಣ ಒಳಗಡೆ ಡೀಪ್ ಫಾರೆಸ್ಟ್ನ ಕರ್ಕೊಂಬಂದೆ. ಥ್ಯಾಂಕ್ ಯು ಸೊ ಮಚ್ ಚಂದು. ಸೊ ನೀನು ನೋಡ್ದಂಗೆ ಎಷ್ಟು ವರ್ಷದಿಂದ ನೋಡ್ತಿದ್ದೆ ನನ್ನ? ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಆವಾಗ ನಾನು ರೆಸ್ಕ್ಯೂ ಮಾಡ್ತಿದ್ದ ಮಾಡ್ತಿದ್ದೆ. ಆವಾಗೂ ಮಾಡ್ತಾ ಇದ್ರಿ. ನಿನ್ಗೆ ಏನು ಖುಷಿನಾ ಭಯನಾ ಏನು ಅನ್ಸುತ್ತೆ ನಿನಗೆ? ಖುಷಿ ಆಗುತ್ತಣ್ಣ. ಈ ತರ ಸ್ನೇಕ್ ಇನ್ನೂ ನೋಡೇ ಇಲ್ಲ ನಾನು. ನೋಡ್ಬೇಕು ಅಂತ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಮಾಡುವಾಗ. ಅಲ್ಲ ನನ್ನ ಕೈ ಕೊಟ್ಟನಲ್ಲ ನಿನ್ ಕೈಗೆ ಹಿಡ್ಕೊ ಅಂದ್ಬಿಟ್ಟು ಭಯ ಆಯ್ತಾ ಏನು? ಫಸ್ಟ್ ಭಯ ಆಯ್ತಣ್ಣ. ಆಮೇಲೆ ಹೇಳಿದ್ರಲ್ಲ ನಾನ್ ಪೈನಸ್ ಅಂತ ಹಿಡ್ಕೊಂಡೆ. ಅವಾಗ ಏನ್ ಭಯ ಆಗಿಲ್ಲ. ಓಕೆ ಓಕೆ. ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಚಂದು. ಸೊ ನನ್ನ ಜೊತೆಗೆ ರೆಸ್ಕ್ಯೂ ಮಾಡಬೇಕಾದ್ರೆ ಇದನ್ನು ತುಂಬ ಕಷ್ಟಪಟ್ಟು ನನ್ನ ಜೊತೆ ಇದ್ದಂತಹ ದೀಪು, ಚೇತನ್, ಹರೀಶ್ ಅವರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಈಗ ನಾವು ಫ್ಯಾಮಿಲಿ ಮಾತ್ರ ಬಂದು ರಿಲೀಸ್ ಮಾಡ್ತಿದ್ದೀವಿ. ಸೊ ಕಾರಣ ಅಂತ ಹೇಳಿದ ನೀವು ನಮ್ಮ ಜೊತೆಗಿಲ್ಲ. ಈಗ ಪರವಾಗಿಲ್ಲ, ಈಗ ಇಲ್ಲಿ ಸುರಕ್ಷಿತವಾಗಿ ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಫೈನಲಾಗಿ ಅಪ್ಪಾಜಿ ಎಲ್ಲರೂ ಈ ಒಂದು ದೊಡ್ಡದಂತಹ ಅವನ ನೋಡುವಂಥ ಸಮಯ ಇದು. ನಿನ್ನ ಜೀವನದ ಕನಸು. ಕಾಳಿಂಗ್ ಸರ್ಪ ಇಡಬೇಕು ಅಂದ್ಕೊಂಡಿದ್ದೆ, ಹಿಡಿದೆ. ಸೊ ಒಂದು ಪೈಥಾನ ರೆಸ್ಕ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆಗೋಯ್ತು. ಸೊ ಅದು ನಮ್ಮ ಏರಿಯಾದಲ್ಲಿ ರೆಸ್ಕ್ಯೂ ಮಾಡಿದ್ದೀನಿ. ಅದು ನನಗೆ ಖುಷಿ ತುಂಬಾ. ನೋಡ್ತಿರಲ್ಲ
ಇಷ್ಟು ಉದ್ದ ಇದು ಹೆಬ್ಬಾವು. ಸೊ ಫೈನಲ್ ಆಗಿ ಪ್ಲೀಸ್ ಮಾಡೋಣ. ಈಚೆ ಬರ್ತೈತೆ ಮತ್ತೆ ವಾಪಸ್ ಬರೋದು ನಿಮ್ಮ ಕಡೆನೇ ಅದು. ತಿರ್ಗಾ ರಚಿಗೆ ಬಂದ ಮೇಲೆ ಬಿಡ ಎಳೆದುಕೊಂಡು ತಿರ್ಗಾ ಅದೇ ಜಾಗ ಗೊತ್ತೈತಿ ಇವಾಗ ಗೊತ್ತಾಗೋಯ್ತು ಅದಕ್ಕೆ ದಾರಿ. ಸ್ವಲ್ಪ ಮೇಲಕ್ಕೆ ಹೋಗಿ ಹಂಗ್ಬಿಡಿ, ಇಲ್ಲ ಹಿಂಗಾನೆ ಬಿಡಿ ಎಲ್ಲನೂ ಹೋಗ್ಲಿ. ಬೇಕಾದ್ವಾ ಆ ಕಡೆ ಬರ್ತೈತೆ ಅಲ್ಲಿ ಎಲ್ಲ ಬಂದ್ಕೊಂಡು ಬಿಡು ಶಕ ಇದು ಸೂಪರ್ ಬಿಡಪ್ಪನೇ. ಫೈನಲ್ ಆಗಿ ಈ ಒಂದು ಹೆಬ್ಬಾವನ ರಾಕ್ ಪೈತನ್ನ ತೊಗೊಂಬಂದು ಇಲ್ಲಿ ನಮ್ಮ ಕರ್ನಾಟಕ ಫಾರೆಸ್ಟಲ್ಲಿ ಮುತ್ತಲ್ಮಡುಗು ಫಾರೆಸ್ಟಲ್ಲಿ ರಿಲೀಸ್ ಮಾಡಿದ್ದಾಯಿತು. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸೊ ಇದೇ ರೀತಿ ಹಲವಾರು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಬ್ಬರನ್ನು ಇದೇ ರೀತಿ ಕೇಳ್ಕೊಳ್ತಿರ್ತೀನಿ. ಸೇವ್ ಅನಿಮಲ್ಸ್, ಸೇವ್ ಎನ್ವೈರನ್ಮೆಂಟ್, ಹಾವುಗಳನ್ನು ಉಳಿಸಿ, ಪ್ರಾಣಿಗಳನ್ನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಲವ್ ಯು ಆಲ್ ಡಾರ್ಲಿಂಗ್ಸ್.